ಹಲೋ ಹಾಯ್ ಎಲ್ರಿಗೂ. ಇವತ್ತು ನಮ್ಮ ಮನೇಲಿ ಬಂದುಬಿಟ್ಟು ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ. ಹಾಗೆ ನಿಮಗೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ದಂಗೆ ಆಗುತ್ತೆ ಅಂತಂದೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ಚಿಕನ್ ಫ್ರೈ ಅಂತ. ಇವಾಗ ಅದಕ್ಕೆ ಬೇಕಾಗಿರೋಂಥ ಐಟಮು ಸ್ವಲ್ಪ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಚಿಕ್ಕದೊಂದು ಟೊಮೊಟೊ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಆ ಥರ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಗೋಲ್ಡ್ ಕಲರ್ ಬರೋದು. ಸ್ವಲ್ಪ ಬೇಯೋವಾಗ ಟೊಮೊಟೊನೂ ಹಾಕೋಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂಡು ಮತ್ತೆ ಅದು ತಣ್ಣಗೆ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದೆ, ಸ್ವಲ್ಪ ಹಂಗೆ ತಣ್ಣಗಾಗಕ್ಕೆ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕು. ತಣ್ಣಗಾಗಿದ್ದೆ ಇದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಫಸ್ಟ್ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಆದಮೇಲೆ ಇದೆಲ್ಲ ಫ್ರೈ ಮಾಡಿಟ್ಕೊಂಡಿರೋದು. ಇದಕ್ಕೇನು ಜಾಸ್ತಿ ಏನು ಬೇಕಾಗಲ್ಲ, ಐಟಮು ಚೆನ್ನಾಗಿರುತ್ತೆ ಟೇಸ್ಟ್. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ. ನೋಡಿ ಪೇಸ್ಟ್ ಆಗಿದೆ. ನೋಡಿ ಈಗ ಅದೇ ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಒಂದು 4-5 ಸ್ಪೂನ್ ಹಾಕ್ಕೋಬೇಕು. ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು. ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಾನು ಇಷ್ಟೊತ್ತು ತೋರಿಸಿರೋ ಮಸಾಲೆ ಒಂದು ಅರ್ಧ kg ಚಿಕನ್ಗೆ, ಇದು ಒಂದು ಅರ್ಧ kg ಇದೆ ಚಿಕನ್ನು. ಈಗ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆ ಥರ ಫ್ರೈ ಆಗಬೇಕು. ಒಂದು 2 ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ, ಮತ್ತು ರುಚಿಗೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನು ಸ್ಪೂನಲ್ಲಿ ಯಾವುದು ಜಾಸ್ತಿ ಹಾಕಲ್ಲ, ಕೈಯಲ್ಲೇ ಅಳತೆ ಗೊತ್ತಾಗುತ್ತೆ ನನಗೆ. ಸಾಂಬಾರಿಗೆಲ್ಲ ಹಳ್ಳುಪ್ಪೇ ಜಾಸ್ತಿ ಬಳಸೋದು. ಈ ಟಿಫನ್ಗಳಿಗೆ ಮಾತ್ರ ನೈಸ್ ಉಪ್ಪು ಬಳಸ್ತೀನಿ. ಈಗ ಅದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡಬೇಕು. ಸ್ವಲ್ಪ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು. ಒಂದು ಸ್ವಲ್ಪ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದು ನಾನು ಚಿಕ್ಕದೊಂದು ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಖಾರದ ಪುಡಿ, ಧನಿಯಾ ಪೌಡ್ರ್ ಹಾಕಬೇಕು. ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರ. ನಾನು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕಿದ್ದೆ, ಹಂಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನಮ್ಮನೆ ಸ್ವಲ್ಪ ಖಾರನೇ ತಿಂತೀವಿ.
ಒಂದು ಸ್ಪೂನು ಸ್ವಲ್ಪ ಹಾಕಿದ್ದೀನಿ. ಮನೇಲಿ ಮಾಡಿರೋಂಥ ಧನಿಯಾ ಪುಡಿ ಇದು. ನಾನು ಇದನ್ನು ಒಂದು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ರುಬ್ಬಿಟ್ಕೊಂಡಿರೋ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋ ಪೇಸ್ಟ್ ಎಲ್ಲ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೋಡಿ, ಈಗ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಆಗಲೇ ಎಣ್ಣೆ ಫ್ರೈ ಮಾಡ್ಕೊಂಡಿದ್ನೆಲ್ಲ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕೋದಕ್ಕೆ ಮುಂಚೆ ಸ್ವಲ್ಪ ಹೊತ್ತಂಗೆ. ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಈಗ ನೀರು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು, ಜಾಸ್ತಿ ತೆಳುವಾಗಿದ್ರೆ ಚೆನ್ನಾಗಿರಲ್ಲ ಸಾಂಬಾರು. ಇದೆಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಫ್ರೈ. ಸ್ವಲ್ಪ ತೆಳುವಾದರೆ ಮತ್ತು ಚಿಕನ್ ಸಾಂಬಾರು ಆಗೋಗುತ್ತೆ, ಫ್ರೈ ಆಗೋಲ್ಲ. ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೀರು. ಸ್ವಲ್ಪ ಬೇಯ್ದುಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಇರೋ ಥರ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೆಂದರೆ ಆಗುತ್ತೆ ಇದು. ಮತ್ತು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಸ್ವಲ್ಪ ಹೊತ್ತು ಬೆಂದುಬಿಡುತ್ತೆ. ನೋಡಿ, ಈಗ 3/4% ಬೆಂದಿದೆ. ಈಗ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಒಂದು 3 ನಿಮಿಷ 4 ನಿಮಿಷ ಬೇಯಿಸ್ಕೊಂಡ್ರೆ ಆಗೋಗುತ್ತೆ. ಇದಕ್ಕೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ಜೊತೆ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಈಗ ಆಗಿದೆ ಚಿಕನ್ ಫ್ರೈ. ಇವಾಗ ಇದಕ್ಕೆ ಸ್ವಲ್ಪ ದೃಷ್ಟಿ ತೆಗಿತೀನಿ. ನನಗಿದು ಅಲವಾಟು ದೃಷ್ಟಿ ತೆಗೆಯೋದು. ಈ ಥರ ದೃಷ್ಟಿ ತೆಗೆದ್ಬಿಟ್ಟು ಯಾರು ತುಳಿದಿದ್ದ ಜಾಗಕ್ಕೆ ಹಾಕಬೇಕು. ಇವಾಗ ಆಯ್ತು. ಚಿಕನ್ ಫ್ರೈ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ, ನಮ್ಮ ಮನೆಯವ್ರು ನೋಡ್ತಾರೆ ನನ್ನನ್ನು. ಹೊಟ್ಟೆ ಹಸಿತಾಯ್ತು ಊಟಕ್ಕೆ ಇಡೋ ಅಂದರೆ ಸೋದಿ ಹೇಳ್ಕೊಂಡು ಕುಂತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ.